ಫಸ್ಟ್ ಇಲ್ಲೊಂದು ಲೆಟರ್ ಇದೆ ಯೂಟ್ಯೂಬ್ ಕಡೆಯಿಂದ. ಓ ಶಿಟ್, ಅದಿದ್ದಿದೆ, ಅದು ಪ್ಲಾನಿಂಗ್ ನಡೀತಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ವರ್ಷ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ವ್ಲಾಗ್ನ ಕೊನೆವರೆಗೂ ನೋಡಿ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಮತ್ತೆ ತಡ, ಬನ್ನಿ ವ್ಲಾಗ್ನ ಶುರು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಂತಂದ್ರೆ ಮನೆಯಲ್ಲಿ ಏನೋ ಒಂಥರ ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು. ಸೊ ಮನೆಯನ್ನ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮಹಾಲಕ್ಷ್ಮಿ ತಾಯಿಗೆ ಈ ವರ್ಷ ಯಾವ ಥರ ಸೀರೆ ಉಡ್ಸೋಣ, ಯಾವ ಕಲರ್ ಸೀರೆ ತರೋಣ, ಯಾವ ರೀತಿ ಬ್ಯಾಕ್ ಡ್ರಾಪ್ನ ಮಾಡೋಣ, ಸೊ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಸೊ ಈ ಒಂದು ಹಬ್ಬನ ನಾವು ತುಂಬ ಸಂಭ್ರಮದಿಂದ ಆಚರಿಸ್ತೀವಿ ಅಲ್ವಾ. ಸೊ ನಮಗಂತೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ತುಂಬಾನೇ ಇಷ್ಟ. ನಾಡಿನ ಸಮಸ್ತ ಜನತೆಗೂ ನಮ್ಮ ಕುಟುಂಬದಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮಮ್ಮಿ ವರಮಹಾಲಕ್ಷ್ಮಿಗೆ ಈ ಸಲ ಫಸ್ಟ್ ಟೈಮು. ನಾವು ಯೂಶಲಿ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಕರ್ಜಿಕಾಯಿ ಸರ್ಜಪ್ಪವನ್ನ ತಗೊಂಬರ್ತಾ ಇದ್ವಿ. ಸೊ ಈ ಸಲ ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು ರವೆ ಉಂಡೆ ಮತ್ತು ಚಿರೋಟಿ ಮಾಡಿದ್ವಿ. ಸೊ ನಮ್ಮಮ್ಮ ಇದು ಸೆಕೆಂಡ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ಕಲ್ಲಾಗಿತ್ತು, ಈ ಸಲ ಸಕ್ಕದಾಗಿ ಬಂದಿದೆ. ಇವನ್ ಸ್ವೀಟು ಎಲ್ಲ ಹದವಾಗಿದೆ, ಸಾಫ್ಟ್ ಆಗಿದೆ. ಅಲ್ಲ ಪೂಜಾ, ಹೆಂಗೆ ಇದೆ? ತಾಯಿ ಹೆಸರು ಮಾಡಿರೋದು, ದೇವ್ರ ಹೆಸರು ಮಾಡಿರೋದು ಚೆನ್ನಾಗಿ ಬಂದಿರೋದು. ಸೊ ನಮಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಇದನ್ನೇ ತಿಂತಾ ಇರೋದು, ಪ್ರಸಾದದ ಥರ ಚೆನ್ನಾಗಿದೆ. ದೇವ್ರ ಪ್ರಸಾದ ಅಲ್ವಾ, ಅದಕ್ಕೆ ಚೆನ್ನಾಗಿರೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸೊ ಇನ್ನೊಂದು ಅನ್ಬಾಕ್ಸಿಂಗ್ ತರ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಪ್ಲೇ ಬಟನ್. ಸೊ ಇದು ತುಂಬಾ ದಿನ ಆಗಿತ್ತು ಬಂದು. ಸೊ ಈ ಒಂದು ಹಬ್ಬದ ದಿನನೇ ಓಪನ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಸೊ ಇಷ್ಟು ದಿವಸ ಕಾದಿದ್ದೀನಿ. ಸೊ ಇದು ಬಂದಿರೋದು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಶ್ರೀನಿಧಿ ಕೃಷ್ಣಗೆ. ಸೊ ಹೋಪ್ಫುಲಿ ಫ್ಯೂಚರಲ್ಲಿ ನಿಧಿ ಕನ್ನಡ ವ್ಲಾಗ್ಸ್ಗೂ ಈ ಥರ ಪ್ಲೇ ಬಟನ್ ಬಂದು ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಂಗೆ ಜಲ್ದಿ ಆಗಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊತೀನಿ. ಸೊ ಹಾಗೆ ನಿಮ್ಮ ಸಪೋರ್ಟು ಸಹ ನನ್ನ ಚಾನಲ್ ಮೇಲೆ ಇರಬೇಕು. ಸೊ ಈ ಒಂದು ಯೂಟ್ಯೂಬ್ದು ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಪ್ಲೇ ಬಟನ್ನ ಮಮ್ಮಿ ಡ್ಯಾಡಿ ಕೈಲಿಂದ ಓಪನ್ ಮಾಡಿಸೋಣ. ಸೊ ಡ್ಯಾಡಿ, ಮಮ್ಮಿ. ಸೊ ಈ ಒಂದು ಪ್ಲೇ ಬಟನ್ ಆಗ್ಲೇ ಹೇಳ್ದಂಗೆ ನನ್ನ ಇನ್ನೊಂದು ಚಾನಲ್ ಶ್ರೀನಿಧಿ ಕೃಷ್ಣ ಚಾನಲ್ಗೆ ಬಂದಿರೋದು. ಸೊ ಫಸ್ಟ್ ಇಲ್ಲೊಂದು ಲೆಟರ್ ಇದೆ ಯೂಟ್ಯೂಬ್ ಕಡೆಯಿಂದ, ಅಂದರೆ ಕಾಂಗ್ರಾಟ್ಸ್ ಫಾರ್ ಸರ್ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ ಅಂತ. ಸೊ ಈ ಒಂದು ಲೆಟರ್ ಜೊತೆಗೆ ಸಿಲ್ವರ್ ಪ್ಲೇ ಬಟನ್. ಕಂಗ್ರಾಚುಲೇಷನ್. ಇದೇ ತರ ಕನ್ನಡ ನಿಧಿ ಬಸ್ಕುದರ್ಲಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. Yeah, this is my silver play button for Nidhi Krishna. So hopefully ನಿಧಿ ಕನ್ನಡ ವ್ಲಾಗ್ಸ್ಗೂ ಆದಷ್ಟು ಜಲ್ದಿ ಬರಲಿ. ಅಂದ್ರೆ ಸೈಜ್ ಚಿಕ್ಕ ಮಾಡಿದ್ದಾರೆ. ಮುಂಚೆಲ್ಲ ಸ್ವಲ್ಪ ಅಗಲ ಇರ್ತಿತ್ತು, ಬಟ್ ಇವಾಗ ಚಿಕ್ಕದಾಗಿದೆ. ಫೈನಲಿ ನನ್ನ ಕೈಯಲ್ಲಿ ಇದೆ ಈ ಒಂದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸಿಲ್ವರ್ ಪ್ಲೇ ಬಟನ್. ಸೊ ಎಲ್ಲ ಯೂಟ್ಯೂಬರ್ಸ್ಗೂ ಲೈಕ್ ಯಾರೆಲ್ಲ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಯೂಟ್ಯೂಬಲ್ಲಿ ಎಸ್ಪೆಷಲಿ ಒಂದು ಪ್ಲೇ ಬಟನ್ ತೊಗೋಬೇಕು ಅಂತ ತುಂಬಾ ಕನಸಿರುತ್ತೆ. ಸೊ ನಾನು ತುಂಬ
ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಇತ್ತು. ಸೊ ಫೈನಲಿ ನನ್ನ ಕೈಯಲ್ಲಿ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರೋದು ಇನ್ನೂ ಖುಷಿ ಅನ್ನಿಸ್ತಾ ಇದೆ. ಸೊ ಹೋಪ್ಫುಲಿ ನಿಧಿ ಕಂದ ವ್ಲಾಗ್ಸ್ಗೂ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟು ಸಹ ಇರಬೇಕಾಗತ್ತೆ. ಸೊ ಶೇರಿಂಗ್ ವಿತ್ ಯು ಗೈಸ್. ಏನು ಮಾಡ್ತಾ ಇದ್ದೀರಮ್ಮ ಈಗ? ಹಾಂ, ಉಪ್ಪಿಟ್ಟು ತಿಂಡಿಗೆ ಹಾಂ, ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅಲ್ಲ ಇದೇನು ನೀರು ಕುದಿಸ್ತಾ ಇದ್ದೀರಲ್ಲ? ಒಬ್ಬಟ್ಟಿಗೆ ಕಾಳು ಬೇಕೆ. ಸರಿ, ನೀವು ಉಪ್ಪಿಟ್ಟು ಒಬ್ಬರೇ ಮಾಡ್ತೀರಾ, ನಾನು ಬರಬೇಕಾ? ನೀನು ಬರಬೇಕು. ಹಾಂ, ನಾನು ಒಬ್ಬಳೆ ಕೆಲಸ ಆಗುತ್ತೆ. ನೀನು ಇಲ್ಲದೆ ಇರೋದು ಉಪ್ಪಿಟ್ಟು ಇನ್ಕಂಪ್ಲೀಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡೋಣ. ಐ ಮೀನ್ ಪ್ರಿಪೇರ್ ಮಾಡೋದ. ಈಗ ಅಮ್ಮ ಕೇಸರಿ ಬಾತ್ ಮಾಡಿದ್ದಾರೆ ದೇವ್ರ ನೈವೇದ್ಯಕ್ಕೆ. ಸೊ ಅದರೊಟ್ಟಿಗೆ ಉಪ್ಪಿಟ್ಟು ಮಾಡೋಣ. ಸೊ ನಾನು ಮಮ್ಮಿ ಸೇರ್ಕೊಂಡು ಮಾಡ್ತೀವಿ. ಲೆಟ್ಸ್ ಗೋ. ಸೊ ನಾನು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಮಮ್ಮಿ ಏನು ಮಾಡ್ತಾ ಇದ್ದೀರಮ್ಮ? ಕಡಲೆ ಸಕ್ಕರೆ ಮಾಡ್ತಾ ಇದ್ದೆ. ಮತ್ತು ಜೊತೆಗೆ ಇಲ್ಲಿ ಒಬ್ಬಟ್ಟಿಗೆ ಬೇಳೆ ಬಾಯ್ಲ್ ಆಗ್ತಿದೆ. ಸೊ ಕರೆಂಟ್ಲಿ ಅಡುಗೆ ಮನೆ ಸಿಚುವೇಶನ್ ಹಿಂಗಿದೆ. ಏನೇನು ಮೆನ್ಯೂ ಮಾಡಬೇಕು ಅಂತಿದ್ದೀರಾ ಇವತ್ತು ಊಟಕ್ಕೆ? ಕೋಸಂಬರಿ, ಹಾಂ, ಕಾಯಲು, ಒಬ್ಬಟ್ಟಿಗೆ, ಆಮೇಲೆ ಅನ್ನ ಸಾರು, ಒಬ್ಬಟ್ಟು ಸಾರು, ಬೀನ್ಸ್ ಪಲ್ಯ ಮಾಡಿದ್ರೆ ಬೀನ್ಸ್ ಪಲ್ಯ. ಓ ಶಿಟ್. ಸೊ ಹಾಲು ಉಗಿಸ್ದಂಗೆ ಉಗಿಸ್ತಾ ಇದ್ದೀವಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸಂಜೆ ಕುಂಕುಮಕ್ಕೆ ಬರ್ತಾರಲ್ಲ, ಸೊ ಅವರಿಗೆ ತಾಂಬೂಲನ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಕಡಲೆ ಸಕ್ಕರೆ, ಬಾಳೆಹಣ್ಣು, ಎಲೆ ಅಡಿಕೆನ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ. ಮಧ್ಯಾಹ್ನದ ಊಟದ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ವಿ. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ನನ್ನ ತಂಗಿ ಸಹೋದರಿ. ಆಶ್ಚರ್ಯಕರವಾದ ಅವಳು ಹೆಲ್ಪ್ ಮಾಡೋದು ಅಂತಂದರೆ ಇದನ್ನ ಹೆಚ್ಚಿದ್ದಾಳೆ ಅಂತಂದರೆ ಅದಕ್ಕೆ 10 to 15 minutes ಬ್ಯಾಕೆ ಹೇಳ್ಬೇಕು ಅವಳಿಗೆ, ಬಾ ಹೆಚ್ಚು ಬಾ ಅಂತ. ಅವಾಗ ಅವಳು ಟೈಮ್ ಸೆಟ್ ಮಾಡ್ಕೊ ಬರ್ತಾಳೆ. ಹಂಗೆ ಅವಳು ಹೆಚ್ಚುತ್ತಾವಳೆ ಅಂದರೆ ಗ್ರೇಟ್. ವಾಹ್. ಸೊ ನಾವು ಒಬ್ಬಟ್ಟಿಗೆ ಕಾಯಿ ತುರಿತಾ ಇದ್ವಿ. ಅವಳು ಏನು ಹೆಚ್ಚ್ತಾ ಇದೆಯಾ? ಸೌತೆಕಾಯಿ ಹೆಚ್ಚಿದ್ದಾಳೆ ಕೋಸಂಬರಿಗೆ. ನಿಂಗೆ ಕೋಸಂಬರಿ ಇಷ್ಟನಾ ಪೂಜಾ? ಇಷ್ಟ ಇಲ್ವಾ? ಇನ್ನೇನು ಇಷ್ಟ ಪಲ್ಯಗಳು ನಿಮಗೆ? ಎಲೆಕೋಸು ಪಲ್ಯ ಮಾಡಬೇಕು. ಪೂಜಾ ನನ್ನ ಬಾಯಲ್ಲೇ ಹೇಳ್ಬೇಕು. ನಿನ್ನ ಬಾಯಲ್ಲೇ ಹೇಳ್ಬೇಕು. ಅದು ನಿನ್ನ ಬಾಯಲ್ಲಿ ಕೇಳಿದ್ರೆ ಚಂದ. ಅದಕ್ಕೆ ಇವಳು ಸ್ವೀಟ್ ಅಂಗಡಿಗೆ ಹೋಗಿ ಸ್ವೀಟ್ ತಂದೆ ಅಂತಂತಾರಲ್ವ, ಅದು ಆಬ್ವಿಯಸ್ ತಾನೆ. ಸ್ವೀಟ್ ಅಂಗಡಿಗೆ ಸ್ವೀಟ್ ತರದೇನೆ ಮಟನ್ನ ತರಕಾಗುತ್ತೆ. ನನಗೆ ಈಗ ವ್ಲಾಗ್ ನೋಡಿದಾಗೆಲ್ಲ ಬರೀ ಸ್ವೀಟ್ ನೆನಪಾಯ್ತಲ್ಲ, ಬರೀ ಅದೇ ನೆನಪಾಯ್ತಾ ಇರೋದು ನನಗೆ. ನಿನ್ನ ಹೋಗು. ಸೊ ಒಬ್ಬಟ್ಟು ರೆಡಿ ಆಗ್ತಿದೆ. ಏನಿದು? ಕಾಯಲು ಕಸಕಸೆ ಪಾಯಸ. ಉಪ್ಪು ಬರ್ತೈತೆ. ಎಷ್ಟು ಬೇಯಿಸ್ದೆ ಪೂಜಾ? ನಾನು ಇನ್ನೆಷ್ಟು ಬೇಯಿಸ್ದೆ? 7 ಬೇಯಿಸ್ದೆ. 7. ಇನ್ನ ಎಷ್ಟಿದೆ? ಇನ್ನ ನೋಡಲು ಎಷ್ಟೈತೆ. ದೇವ್ರಿಗಿಟ್ರಮ್ಮ? ಈಗ ಇಡ್ತಾ ಇದ್ದೀನಿ. ಸಿಮ್ಗಿಟ್ಕೊಳ್ಳ ಇದ? ಬೇಸು ನಾನು ಹೋಗಿ ಅಜ್ಜಿನ ಕರ್ಕೊಬತ್ತೀನಿ. ಅದು ಹಂಗೆ ಇಲ್ಲ ನಿಂತ್ಕೊತಿಲ್ಲ. ಹೊಟ್ಟೆ ಹಸಿತೈತೆ ಪೂಜಾ? ತಿನ್ಬೇಕು ಅನಿಸ್ತೈತೆ. ತಿನ್ನು. ಅಯ್ಯೋ ನೀ ತಿನ್ನ. ದೇವ್ರಿಗೆ ಇಟ್ಟ ಮೇಲೆ ತಿನ್ನು ಪೂಜಾ. ಏನು ಮಾಡ್ತಾ ಇದ್ದೀರಾ ರೆಡಿ? ಗೊತ್ತಾಯ್ತು. ಕಂಟಿನ್ಯೂ. ಸೊ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ, ಅಜ್ಜಿನ ಕರ್ಕೊಂಬರೋಕ್ಕೆ, ಜೊತೆಗೆ ತಾತಂಗೆ ಊಟ ಕೊಡೋಕ್ಕೆ. ಸೊ ಲೆಟ್ಸ್ ಗೋ. ಹಾಂ, ಯಾವ್ದಾ?
ಸೊ ಅಮ್ಮ ಸಂಜೆ ಪೂಜೆ ಎಲ್ಲ ಮಾಡಿ ಕುಂಕುಮ ಕರಿಯೋಕ್ಕೆ ಅಂತ ಹೋಗಿದ್ದಾರೆ. ಸೊ ಇಲ್ಲಿ ಬಂದವ್ರಿಗೆ ನಾನು ಕುಂಕುಮ ಕೊಡೋಕ್ಕೆ ಕೂತಿದ್ದೀನಿ. ಸೊ ರೆಡಿ ಏನು ಆಗಿಲ್ಲ ಈ ಸಲ. ಲೈಕ್ ಅಮ್ಮ ಸೀರೆ ಉಟ್ಕೊ ಅಂತಂದ್ರು, ಬಟ್ ಸೀರೆ ಗಿರೆ ಎಲ್ಲ ಉಟ್ಕೊಳ್ಳಿಲ್ಲ. ಸೊ ಬೆಳಗ್ಗೆ ಏನು ಔಟ್ಫಿಟ್ ಹಾಕಿದ್ನೋ ಅದೇ. ಪೂಜಾ ಅಲ್ಲಿ ಕೂತವಳೆ. ಏನು ನೋಡ್ತಾ ಇದೆಯಾ ಪೂಜಾ? ಏನು ನೋಡ್ತಾ ಇದ್ದೀರಾ ರೆಡಿ? ಸೊ ಇನ್ ಕೇಸ್ ನೀವು ಮಿಸ್ ಮಾಡಿ ಅವ್ರು ಏನು ನೋಡ್ತಿದ್ದಾರೆ ಅಂತಂದರೆ, ನಂದು ಪ್ರೀವಿಯಸ್ ವ್ಲಾಗ್ ಯೂನಿವರ್ಸಲ್ ಸ್ಟುಡಿಯೋಸ್ ಸಿಂಗಾಪುರ್ನ ಟಿವಿಯಲ್ಲಿ ನೋಡ್ತಿದ್ದಾರೆ. ಸೊ ಇನ್ ಕೇಸ್ ನೀವು ನನ್ನ ಸಿಂಗಾಪುರ್ ವ್ಲಾಗ್ ಸೀರೀಸ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಚೆಕ್ಔಟ್ ಮಾಡಿ. ಸೊ ನನ್ನ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಒಂದು ಸೀರೀಸ್ಗಳ ಮಧ್ಯ ಈ ಒಂದು ಹಬ್ಬದ ವ್ಲಾಗ್ ಬರ್ತಿದೆ. ಸೊ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಬಟ್ ಮಧ್ಯದಲ್ಲಿ ಈ ಒಂದು ವ್ಲಾಗ್ ಬರುತ್ತೆ. ಸೊ ಹೋಪ್ ಈ ಒಂದು ವ್ಲಾಗ್ಸ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಇನ್ ಕೇಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಬಿಡುವಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಮಿಸ್ ಮಾಡ್ಕೊತಾ ಇದೆಯಾ ಅದನ್ನ? ಹೌದು, ಸುತ್ತಾಡ್ಬೇಕನ್ಸ್ತಿದೆ. ಮ್ಯಾನಿಫೆಸ್ಟ್ ಮಾಡ್ಕೊ ಪೂಜಾ. ಅದು ಇದ್ದಿದೆ, ಅದು ಪ್ಲಾನಿಂಗ್ ನಡೀತಿದೆ ಅಷ್ಟೇ. ಅಷ್ಟು ಹೇಳ್ಬಹುದಾ? ಪ್ಲಾನಿಂಗ್ ಸ್ಟೇಜಲ್ಲಿದೆ, ಎಕ್ಸಿಕ್ಯೂಷನ್ ಗೊತ್ತಿಲ್ಲ ಯಾವಾಗ ಅಂತ. ಸೊ ನನ್ಗೆ ಇನ್ನೊಂದು ಅನ್ಸಿದ್ದು, ಲೈಕ್ 1 ವರ್ಷದ ಹಿಂದೆ ಇದೇ ವರಮಹಾಲಕ್ಷ್ಮಿ ಬ್ಲಾಗಲ್ಲಿ ವಿ ಮೆನ್ಷನ್ ಅಲ್ವಾ, ವಿಯೆಟ್ನಾಮ್ದು ಪ್ಲಾನಿಂಗ್ ನಡೀತಾ ಇತ್ತು. ಬಟ್ ವಿಯೆಟ್ನಾಮ್ಗೂ ಹೋಗಿ ಬಂದಾಯಿತು. ಸೊ ಹೋಪ್ಫುಲಿ ಈ ವರ್ಷನೂ ಲಕ್ಷ್ಮಿ ಬ್ಲೆಸ್ ಮಾಡಲಿ, ಸೊ ದಟ್ ನಾವು ಇನ್ನೊಂದು ಅಷ್ಟು ಕಂಟ್ರೀಸ್ನ ನೋಡಿಕೊಂಡು ಬರಬಹುದು ನೆಕ್ಸ್ಟ್ ವರಮಹಾಲಕ್ಷ್ಮಿ ಬ್ಲಾಗ್ಸ್ ಅಷ್ಟರಲ್ಲಿ. ಏನಂತೀಯ? ನೋಡ್ತಾ ಇರಿ. ಹೋಗಿದ್ವ ಅಲ್ಲಿಗೆ. ನನ್ಗೋರು ಸಲ ಹಂಗೆ ಅನ್ಸುತ್ತೆ, ಅದು ಎಡಿಟ್ ಮಾಡ್ಬೇಕಾದ್ರೆ ಲೈಕ್ ಈ ಜಾಗಕ್ಕೆ ಹೋಗಿದ್ವಾ, ಇದೆಲ್ಲ ನೋಡಿದ್ವಾ ಅಂತ. ನಿಮಗೂ ಹಂಗೆ ಅನ್ಸುತ್ತೆ? ಲೈಕ್ ಇನ್ ಕೇಸ್ ಲೈಕ್ ಟ್ರಿಪ್ಗೆ ಹೋಗಿ ಬಂದಿದ್ದ ನಂತರ ಡು ಯು ಗೈಸ್ ಮಿಸ್ ದ ಟ್ರಿಪ್? ಡು ಯು ಗೈಸ್ ಮಿಸ್? ಅಯ್ಯೋ, ನಾನು ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ನಮ್ಮ ಲಕ್ಷ್ಮಿಗೆ ದೃಷ್ಟಿ ಆಗಿರುತ್ತೆ ಅಂತ ಆರತಿ ಮಾಡಿ ದೇವರಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ಆರತಿ ಎಲ್ಲ ಮುಗಿಸ್ಕೊಂಡು ನನ್ನ ರೂಮಿಗೆ ಬಂದಿದ್ದೇನೆ. ಸೊ ಡ್ರೆಸ್ ಚೇಂಜ್ ಮಾಡಲಿಕ್ಕೆ. ಅದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಸೊ ಯಾವ ರೀತಿ ಇತ್ತು ಡೆಕೋರೇಷನ್ಸ್ ಎಲ್ಲ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಆರತಿ ಮಾಡಿ ದೇವ್ರಿಗೆ ಆರತಿ ಮಾಡಿದ್ವಿ. ಸೊ ದೇವ್ರನ್ನ ಅಂದರೆ ಕಳಶನ ಕದಲಿಸ್ತಾರಲ್ಲ, ಸೊ ಅದನ್ನು ನಾಳೆ 4ರಿಂದ 4:15 ಕದಲಿಸ್ತಾರಂತೆ. ಯಾಕೆ ಅಂತಂದರೆ ಇವತ್ತಿಂದ ಮಧ್ಯಾಹ್ನದಿಂದ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಸೊ ನಾಳೆ ಮಧ್ಯಾಹ್ನ ಮುಗಿಯುತ್ತೆ. ಸೊ ಅದಾಗಿದ ನಂತರ ಪೂಜೆ ಮಾಡಿ ಕದಲಿಸ್ತಾರೆ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ಟ್ರಾವೆಲ್ ವ್ಲಾಗ್ ಸೀರೀಸ್ ಮಧ್ಯದಲ್ಲಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನನ್ನ ವ್ಲಾಗ್ ಸೀರೀಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಟೈಪ್ ಆಫ್ ವಿಡಿಯೋಸ್ ಇಷ್ಟು ಬೇಕು ಅಂತ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಟ್ರಾವೆಲ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಆ್ಯಂಡ್ ಡೌಟ್ಸ್ ಕ್ವೈರೀಸ್ ಇತ್ತು ಅಂತಂದ್ರೂ ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೂ ಶೇರ್ ಮಾಡಿ. ಮತ್ತು ನೀವು ವರಮಹಾಲಕ್ಷ್ಮಿ ಹಬ್ಬನ ಇವತ್ತು ಆಚರಣೆ ಮಾಡಿದರೆ ಯಾವ ರೀತಿ ಮಾಡಿದ್ರಿ, ಅಥವಾ ಏನಾರ ಸ್ಪೆಷಲ್ ಫುಡ್ ಐಟಮ್ಸ್ ಏನಾದರೂ ಮಾಡಿದರೆ ಅದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗೈಸ್ ಆ್ಯಂಡ್ ಟೇಕ್ ಕೇರ್.